ಕರೆಕ್ಟ್ ಇದೆ ಇವಾಗ. ಹಂಗೆ ನಿಂತ್ಕೊಳ್ಳಿ. ಅವತಾರ್ ಗಿರಿ ಬೈ. ಬೇಜಾರಾಗ್ತಾರೆ, ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಇವರು ಏನು ಕೆಲಸ ಇರ್ತದೋ ಅದೇ ಕೆಲಸದ ಮೇಲೆ ಕಳ್ದೋಗಿರ್ತಾರೆ. ಆಯ್ತು, ಕರೆಕ್ಟ್, ಕೆಲಸದ ಮೇಲೆ ಕಳ್ದೋಗಿರ್ತಾರೆ. ನಮ್ಗೆ ಕೆಲಸ ಇರಲ್ವಾ? ಕರೆಕ್ಟ್, ಅದನ್ನೇ ಹೇಳ್ತೀನಿ. ಕೆಲಸದ ಮೇಲೆ ಕಳ್ದೋಗಿರ್ತಾರೆ ಕೆಲವರು ಪ್ರೀತಿಯಲ್ಲಿ ಕಳ್ದೋಗಿರ್ತಾರೆ, ಕೆಲವರು ವಿಡಿಯೋಸ್ ಈ ಥರ ಮಾಡೋದ್ರಲ್ಲಿ ಕಳ್ದೋಗಿರ್ತಾರೆ. ನೋಡಿ, ಆ ಥರದ್ದೆಲ್ಲ ನಡೀತಾ ಇರುತ್ತೆ, ಅವೆಲ್ಲ ಕಾಮನ್ನು. ಓಕೆ, ಸೊ ಈಗ ನೋಡಿ ಇವರು ಜೇನಾನಿ ಅವ್ರೆ, ನೋಡಿ ಹಿಂಗೆ ಸೈಡ್ಗೆ ಜೇನಾನಿ ಅವ್ರೆ ಅಂತ ಹೆಂಗೋಗ್ತಾರೆ ನೋಡಿ. ಮೂಮೆಂಟ್ಸ್ ನೋಡಿ, ಮೂಮೆಂಟ್ಸ್. ಫೈನಲಿ ಹೋರಾಟದ ನಂತರ ನಾನು ಗಾಡಿ ರೆಡಿ ಮಾಡಿದ್ದಾರೆ ಅಂತ ಕೊಡ್ತಾ ಇದ್ದಾರೆ, ಡೆಲಿವರಿ ಕೊಡ್ತಾ ಇದ್ದಾರೆ ಇವಾಗ. ನೋಡಿ ಇಲ್ಲೇ ಇದೆ, ಸರ್ವಿಸ್ ಸೆಂಟ್ರಲ್ಲಿ ಇದ್ದೀನಿ. ನೋಡೋಣ ಏನು ಮಾಡಿದ್ದಾರೆ, ಏನು ಕತೆ ಅಂತ ಗೊತ್ತಿಲ್ಲ, ಎಷ್ಟು ಬಿಲ್ ಹಾಕ್ತಾರೆ ಏನು ಅಂತ. ಹೋಗಿ ನೋಡೋಣ, ಟೆಸ್ಟ್ ರೈಡ್ ಮಾಡ್ತೀನಿ. ಆಗಿಲ್ಲ ಅಂದರೆ ತಿರ್ಗಾ ಬರ್ತೀನಿ. ಜಾಲಿ, ಲೆಟ್ಸ್ ಗೋ. ಫೈನಲಿ ಗಾಡಿ ಕೊಟ್ಟಿದ್ದಾರೆ ನೋಡಿ, ರೀಸ್ದು ಹೊಸ ಟೈರ್ಸ್ ಹಾಕ್ಸಿದ್ದೀನಿ. ನೋಡೋಣ ಗಾಡಿ ಓಡಿಸಿ ಏನು ಕತೆ ಹಿಂಗಿದೆ ಅಂತೇಳಿ. ಮುಂದೇನು ಹೊಸ ಟೈರು, ಹಿಂದೇನು ಹೊಸ ಟೈರು. ಮತ್ತು ಚೈನ್ಸ್ ಪಾಕೆಟ್ ಕೂಡ ಹೊಸದು. ಜಾಲಿ ಜಾಲಿ. ಓಕೆ, ನೋಡೋಣ, ತೊಗೊಂಡೋಗೋಣ, ಟೆಸ್ಟ್ ರೈಡ್ ಮಾಡೋಣ, ನೋಡೋಣ ಏನು ಅಂತೇಳಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್. ಏನಂತ ಹೇಳಿದ್ರೆ, ನಿನ್ನೆ ಗಾಡಿ ಆ್ಯಕ್ಚುಲಿ ಆಗಿರಲಿಲ್ಲ, ಕೊಟ್ಟಿರಲಿಲ್ಲ. ಸೊ ಇವತ್ತು ಕೊಟ್ಟಿದ್ದಾರೆ. ಬಿಲ್ ಪೇಮೆಂಟ್ ಏನೂ ಮಾಡಿಲ್ಲ ನಾನು ಇನ್ನೂ ಗಾಡಿಗೆ. ಏನು ಹೇಳಿ, ಜಾಲಿ ಅಲ್ವಾ? ಸೊ ಅದಕ್ಕೇ ಇವತ್ತು ಗಾಡಿನ ತೊಗೊಂಬಂದು ಟೆಸ್ಟ್ ರೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿನ ತೊಗೊಂಬಂದಿದ್ದೀನಿ. ಹಂಗೇ ಬರಾಜ್ನೆಸ್ದು ರ್ಯಾಪ್ದು ಒಂದು ಶೂಟ್ ಆಗಬೇಕಾಯ್ತಲ್ಲ. ನೋಡಿ ಕಲ್ಕಿ ಅವ್ರು ಮಾಡ್ತಾಯಿದ್ದಾರೆ. ನೋಡಿ ಹೆಂಗಿರುತ್ತೆ ಬಿಹೈಂಡ್ ದ ಸೀನ್ಸ್, ಹಿಂಗಿರುತ್ತೆ. ಏನು ಹೇಳಿ, ಜಾಲಿ ಜಾಲಿ. ಸೊ ನೋಡಿ, ಅದ್ರ ಜೊತೆಗೆ ಇನ್ನೆರಡು ಗಾಡಿ, ಇನ್ನೂ ಒಂದು ಬಂದಿಲ್ಲ. ಅದಿದೆ ಇಲ್ಲೇನೆ, ನಮ್ಮ ಏರಿಯಾದಲ್ಲೇ ಇದೆ ಎಲ್ಲ ಗಾಡಿಗಳು ಎಲ್ಲರದು. ಇಲ್ಲಿ ನೋಡಿ, ಇಲ್ಲಿ ಡ್ರೋನ್ಗಳು. ದಿಸ್ ಇಸ್ Air 3S. ಇದು FPV. ನಾನು ತಂದಿಲ್ಲ, ನಾನು ತರಲಿಲ್ಲ ಅರ್ಜೆಂಟಲ್ಲಿ. ಮತ್ತು ಇಲ್ಲೊಂದು ಟೈರ್ ಇದೆ. ಏನು ಬೇಕು ಹೇಳಿ, ಎಲ್ಲ ಇದೆ. FPV. ಜಾಲಿ ಜಾಲಿ. ಗಿರಿ ಇಷ್ಟು ದಿವಸ ಕಳೆದೋಗಿದ್ದ, ಇವತ್ತು ಬಂದಿದ್ದಾನೆ, ಸಿಕ್ಕಿದ್ದಾನೆ ಅಪರೂಪಕ್ಕೆ. ಹಾಂ, ಏನು ಹೇಳಿ, ಜಾಲಿ. ಎಲ್ಲೋ ಹೋಗಿದೆ ಇಷ್ಟು ದಿವಸ, ಎಲ್ಲ ಕೇಳ್ತಾಯಿದ್ರು, ಏನೋಣ ನಿಮ್ಮ ಜೊತೆ ಸಿಗ್ತಾ ಇಲ್ಲ ಅವರು ಅಂತ. ಇಲ್ಲಿ 3-4 ಜನ ಬಂದಿರು ನೆನ್ನೆ. ಹಾಂ, ಅವೆಲ್ಲ ಆಗ್ತಾ ಇರುತ್ತೆ. ಒಂದ್ಸಲಿ ಕಳ್ದೋಗ್ತಾ ಇರ್ತಾರೆ ಕೆಲವರು, ಆಮೇಲೆ ಸಿಗ್ತಾರೆ, ನೆಕ್ಸ್ಟ್ ದಿವಸ ಬರ್ತಾರೆ. ಕೆಲಸ ಇರ್ತದೋ ಅದೇ ಕೆಲಸದ ಮೇಲೆ ಕಳ್ದೋಗಿರ್ತಾರೆ. ಆಯ್ತು, ಕರೆಕ್ಟ್, ಕೆಲಸದ ಮೇಲೆ ಕಳ್ದೋಗಿರ್ತಾರೆ. ನಮ್ಗೆ ಕೆಲಸ ಇರಲ್ವಾ? ಕರೆಕ್ಟ್, ಅದನ್ನೇ ಹೇಳ್ತೀನಿ. ಕೆಲಸದ ಮೇಲೆ ಕಳ್ದೋಗಿರ್ತಾರೆ ಕೆಲವರು ಪ್ರೀತಿಯಲ್ಲಿ ಕಳ್ದೋಗಿರ್ತಾರೆ, ಕೆಲವರು ವಿಡಿಯೋಸ್ ಈ ಥರ ಮಾಡೋದ್ರಲ್ಲಿ ಕಳ್ದೋಗಿರ್ತಾರೆ. ನೋಡಿ, ಆ ಥರದ್ದೆಲ್ಲ ನಡೀತಾ ಇರುತ್ತೆ, ಅವೆಲ್ಲ ಕಾಮನ್ನು. ಓಕೆ, ಸೊ ಈಗ ನೋಡಿ ಇವರು ಜೇನಾನಿ ಅವ್ರೆ, ನೋಡಿ ಹಿಂಗೆ ಸೈಡ್ಗೆ ಜೇನಾನಿ ಅವ್ರೆ ಅಂತ ಹೆಂಗೋಗ್ತಾರೆ ನೋಡಿ. ಮೂಮೆಂಟ್ಸ್ ನೋಡಿ, ಮೂಮೆಂಟ್ಸ್. ಹಿಂಗೆಲ್ಲ ಮಾಡಿದ್ರೇ ಅವರು ವೀಡಿಯೋಸಲ್ಲಿ ಆ ಥರ ಒಳ್ಳೆ ಇದು ಏನು ಫುಟೇಜಸ್ಸು, ಕಂಟೆಂಟು ಎಲ್ಲ ಬರೋದು. ಸೊ ಈಗ ನಿನ್ನೆ ಭಾಸ್ಕರ್ ಗಾಡಿ ಓಡಿಸ್ತಿದ್ದೆ, ಇವತ್ತು ನನ್ನ ಗಾಡಿ ಓಡಿಸ್ತಾಯಿದ್ದೀನಿ. ಸೊ ಇವಾಗ Air 3Sನ ಟ್ರೈ ಮಾಡ್ಬೇಕು ಹೆಂಗಿದೆ ಅಂತ. ಇವರು FPV ಟ್ರೈ ಮಾಡ್ತಾರೆ ಪ್ರಾಕ್ಟೀಸ್ ಮಾಡೋಕ್ಕೆ. ಯಾಕೆಂತಂದರೆ ನಾರ್ತ್ ಈಸ್ಟ್ಗೆ ಎಲ್ಲ ಫುಲ್ ಪ್ರಿಪೇರ್ ಆಗಬೇಕಲ್ವ. ಎಲ್ಲ ಥರ ಗ್ಯಾಜೆಟ್ಸು ಹಿಡ್ಕೊಂಡಿದ್ದೀವಿ. ಏನೇನು ಯೂಸ್ ಮಾಡ್ತೀವಿ, ಏನೇನು ಕಳೆದೋಗುತ್ತೆ, ಏನೇನು ಮುರಿದೋಗುತ್ತೆ ಅಂತ ಏನು ನಮಗೂ ಗೊತ್ತಿಲ್ಲ. ಒಟ್ಟಲ್ಲಿ ಏನೋ ಆಗುತ್ತೆ, ಏನೋ ಮಾಡ್ಕೊಂಬರ್ತೀವಿ. ಲೆಟ್ಸ್ ಗೋ. ಮಾಡಿ. ಓಕೆ, ಜಾಲಿ ಜಾಲಿ. ಓ ಮೈ ಗಾಡ್, ನನ್ನ ಗಾಡಿಗೆ ಬೇಡಿಕೆ ನೋಡಿ. ಐ ಲವ್ ಯು ನೀ ಕಣ್ಣು ಬಿದ್ದುಬಿಡುತ್ತೆ ಯಾರಿಗಾದ್ರು. ಓಹೋ ಜಾಲಿ ಜಾಲಿ. ಸೊ ಏನಂತ ಹೇಳಿದ್ರೆ, ಗಾಡಿನ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರು, ಬಟ್ ನಾನು ಓಡಿಸಿಲ್ಲ ಗಾಡಿನ ಇನ್ನೂ. ನಾನು ಭಾಸ್ಕರ್ 200 ತೊಗೊಂಬಂದಿದ್ದೀನಿ, ಅಲ್ಲಿಂದ ಓಡಿಸ್ಕೊಂಬಂದಿದ್ದು. ಭಾಸ್ಕರ್ ನಾನು ಗಾಡಿನ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ. ಬಟ್ ಜಸ್ಟ್ ಟೆಸ್ಟ್ ರೈಡ್ ಮಾಡ್ಕೊಂಬಂದು ಅಂತ ಹೇಳ್ಬಿಟ್ಟು ಗಾಡಿ ಕೊಟ್ಟಿದ್ದಾರೆ ನನಗೆ. ಏನಾದ್ರು ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅದಾದಮೇಲೆ ವೀಡಿಯೋ ಹಾಕಿದ್ಮೇಲೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಬಟ್ ವೀಡಿಯೋ ಹಾಕಿರೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅವ್ರು ಮಾತು ಆ ಥರ ಇತ್ತು. ಬಟ್ ಏನು ಮಾಡೋಣ, ನಾವು ಗಾಡಿ ಅವರು ಜಸ್ಟ್ ವೀಡಿಯೋ ಮಾಡಿದ್ದಕ್ಕೆ ಹಂಗೆ ಅಂದ್ಕೊಂಡ್ರೆ, ನಾವು ಗಾಡಿನ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಿ ಬೇಜಾರಾದಮೇಲೆ ಆ ಥರ ಮಾಡೋದು, ಪ್ರಾಪರ್ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ನಮಗೆ ಅಲ್ವಾ. ನಾನೊಬ್ಬ ಇನ್ಫ್ಲೂಯೆನ್ಸ್ ಆಗಿರೋದಕ್ಕೆ ಅಷ್ಟೊಂದು ಕೇರ್ ತೊಗೊಂಡು ಮಾಡಿದ್ರು, ಇಲ್ಲಾಂದರೆ ಮಾಡ್ತಾಯಿದ್ರಾ? ಅದನ್ನು ಯೋಚನೆ ಮಾಡಬೇಕಲ್ವಾ, ಆಬ್ವಿಯಸ್ಲಿ. ಓಕೆ, ಸೊ ಇವಾಗ Air 3Sನ ಫ್ಲೈ ಮಾಡೋಣ, ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವರೇನೋ ಮಾಡ್ತಾವ್ರಿ, ಜಾಲಿ ಜಾಲಿ. ಇನ್ನೊಂದು ತೊಗೊಳ್ಳೋಣ, ಹಿಂಗೆ ತೊಗೊಳ್ಳೋಣ. ಒಂಚೂರು ಕೈ ಮೇಲೆ ಮಾಡಿ, ಮೇಲೆ ಸೈಡಲ್ಲಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಕರೆಕ್ಟಾಗಿ ಬರ್ತಾ ಇದೆ. ಓಕೆ ಸ್ವಲ್ಪ ಬೆಂಡಾದಾಗಿದೆ ಅಲ್ವೇನೋ ಕೈಗೆ.
ಹಲೋ ಅಮೃತ ಇದು ರಿಮೋಟ್ ಸರಿ ಹಿಡ್ಕೊಳ್ಳಿ ರಿಮೋಟ್ ಹಾಂ ಹಿಂಗೆ ಬೆಳ್ಳ ಹಾಕಿದ್ರಲ್ಲ ಬೆಳ್ಳು ಬಳ್ಳ ಬರೀ ಬೆರಳಲ್ಲ ಬಳ್ಳಾಕಿ ತೆಗಿತಾ ಇದೀವಿ ಬೈ ಇರಿ ಸಿನಿಮ್ಯಾಟಿಕಲ್ ತೆಗಿಲ್ಲ ಒಂದು ಫೋಟೋ ಕೊಡೋ ಹೇಳಿದ್ಲು. ಅದೇ ಅಲ್ಲ ಇದು ಪೋರ್ಟ್ರೇಟ್ ಅಲ್ಲಿ ಹಾಂ ಪೋರ್ಟ್ರೇಟ್ ಅಂತ ತೆಗಿಯೋಣ ಪೋರ್ಟ್ರೇಟ್ ಚೂರು ಕೈ ಲೆಫ್ಟಿಗೆ ಬಿದೋಗುತ್ತೆ ಇದು ಡ್ರೋನು. ಹಂಗೆ ಇಟ್ಕೊಳ್ಳಿ ಹಾಂ ದಿಸ್ ಇಸ್ ಫೋಟೋ ಮೇಲೆ ಮಾಡಿ ಒಂಚೂರು ಕಟ್ ಮೇಲೆ ಲೆಫ್ಟ್ ನೋಡಿದ್ರೆ ಚೆನ್ನಾಗಿರುತ್ತೆ. ಚೂ ಲೆಫ್ಟು ರೈಟು ಸಾರಿ ಏಯ್ ಬೇಡ ತುಂಬ ಜಾಸ್ತಿ ಆಯಿತು. ಹಾಂ ಸಾಕು. ನಿಮ್ಮ ಕೈನ ನೋಡೋ ಥರ ನೋಡಿ. ಹಾಂ ಕರೆಕ್ಟ್ ಆಗಿದೆ ಇವಾಗ. ಹಂಗೆ ನಿಂತ್ಕೊಳ್ಳಿ ಅವತಾರ್ ಗಿರಿ ಬೈ ಜಾಲಿ ಆನ್ ಮಾಡ್ಕೊಂಡು ನೋಡ್ಬೇಕು ಇದು. ಜಾಲಿ ಬೆಂಗಳೂರು ವೆದರ್ ತಿರ್ಗಾ ಚೇಂಜ್ ಏನು ಹೇಳಿ ನೋಡಿ. ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ರಾಜೇಶ್ ಅವ್ರು ಅಲ್ಲಿದ್ದಾರೆ. ಇದೇ ಕೆಲಸ ಅಷ್ಟೇ, ಇಲ್ಲಿ ಇನ್ನೇನಿಲ್ಲ. ಗಾಡಿದು ವಿಡಿಯೋ ಆಯಿತು. ಓಕೆ ಮೊಬೈಲ್ ಕೊಡ್ತಾ ಇದ್ದಾರೆ ನೋಡಿ ಕೊಡಿ. ಹಾಂ ಇದರಲ್ಲೇನು ಇದೆ. ಓಕೆ ನಮ್ಮ ಗಾಡಿ ಆ ಥರ ವರ್ಲ್ಡ್ ಫೇಮಸ್ ಆಗ್ಬಿಡುತ್ತೆ ಒಂದ್ಸಲಿ ನಾನು ಓಡಿಸಿದ್ಮೇಲೆ. ನೋಡಿ ಹೆಂಗಿದೆ ಗಾಡಿ. ಹಾಂ ಜಾಲಿ ಹ್ಞೂ ಇವ್ನು ನೋಡಿ ಇವನು ಇಲ್ಲಿ ಧೂಮಚಾಲೆ ಅಂತ ಹರ್ಷ್ ಧೂಮ್ ಅಂತ ಜಾಲಿ ನೋಡಿ. ನೆಕ್ಸ್ಟ್ ಧೂಮ್ ಫಿಲ್ಮ್ ಅವ್ರನ್ನೇ ಹಾಕೋತಿರೋದು. ಆ ಜಾಕೆಟ್ ಅವರೇ ಕೊಟ್ಟವ್ರಂತೆ. ಜಾಕೆಟಾ ಟೇಸ್ಟಿ ಟ್ವಿಸ್ಟ್ ನೋಡಿ. ಗಾಡಿನೆಲ್ಲ ಓಡಿಸ್ಕೊಂಬಂದೆ, ಬಟ್ ಇನ್ನೂ ಸೌಂಡ್ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ತೋರಿಸ್ತೀನಿ ನೋಡಿ. ನೆನ್ನೆ ವೀಡಿಯೋದಲ್ಲಿ ನೀವು ನೋಡಿರ್ತೀರಿ, ಲಾಸ್ಟ್ ವೀಡಿಯೋದಲ್ಲಿ ಅದ್ರ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಸೌಂಡು. ಇವಾಗ ತಿರ್ಗಾ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದ್ಸಲಿ. ನಾನು ಯಾಕೆ ಇದು ಮಾಡಲಿ, ನನಗೇನೋ ಇನ್ನೂ ಅದೇ ಸೇಮ್ ರಿಸಾಲ್ವ್ ಆಗಿಲ್ಲ ಅಂತ ಅನ್ನಿಸ್ತಿದೆ. ಬಟ್ ಇನ್ನೂ ಎಷ್ಟು ಸಲ ಬಿಟ್ಟು ಈ ಥರ ಎಷ್ಟು ಸಲ ಓಡಾಡಬೇಕು ನನಗಂತೂ ಗೊತ್ತಿಲ್ಲ. ನೋಡಿ ತೋರಿಸ್ತೀನಿ. ನ್ಯೂಟ್ರಲ್ ಬೀಳ್ತಾ ಹಾಂ ಬಿತ್ತು. ಓಕೆ ಬೇಜಾರಾಗ್ತಾರೆ, ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಇವರು ಏನು ಏನೋ ನಿಜವಾಗ್ಲೂ ಮಾಡಿದಾರೋ ಇಲ್ವೋ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಬಟ್ ಏನೋ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ, ಅವರ ಒಂದು ವಾದ. ನಮಗೆ ಮಾಡಿಲ್ಲ ಅಂತ ನಾವು ಏನು ಮಾಡೋಣ ಹೇಳಿ, ಬೇಜಾರಾಗ್ತದೆ. ಸೌಂಡ್ ಅಂತೂ ಹಂಗೆ ಇದೆ, ಏನು ರಿಸಾಲ್ವ್ ಆಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅವ್ರಿಗೂ ಹೇಳಿದೆ, ಬಟ್ ಅವ್ರೇನು ನೋ ರೆಸ್ಪಾನ್ಸ್. ಅದಕ್ಕೆ ಸೋಮೇಶ್ವರ ಅಂಗಡಿಗೆ ಬನ್ನಿ. ರೋಲೆಲ್ಲ ಆಲ್ರೆಡಿ ತಿಂತವ್ರೆ. ಏನು ಹೇಳಿ ನೀವು, ಜಾಲಿ ತಿಂತಿದ್ದೀರಾ? ಹಾಂ ಓಕೆ ತಿನ್ನಿ ಅಷ್ಟೇ ಫಸ್ಟ್ ಫೋಟೋ ಪಾಪ ಸ್ಪಿಟಿ ಐಡಿಗೆ ದುಡ್ಡು ಮಾಡ್ಕೊಂತಾರೆ, ಆಮೇಲೆ ಮಾಡ್ಬೋದು. ಬಜೆಟ್ ಕೇಳ್ತಾರೆ, ಯಾಕೆ ಭಯ ಆಗ್ತಾಯಿದೆ. ಔಟ್ ಆಫ್ ಹ್ಯಾಂಡ್ ಹೋಗ್ತಾಯಿದೆ ಬಜೆಟ್. ಲಡಾಖು ಇಷ್ಟೊಂದು ಎಷ್ಟೇ ಮಾಡಿದಿಲ್ವೋ, ಜ್ಯೂಸ್ ಹೋಗ್ತಿದೆ ಎಲ್ಲ ಕಡೆ. ತಿಂದಿದ್ದೆಲ್ಲ ಕರ್ಗೋಗ್ತಾ ಇದೆ. ಲೋ ಸಫಾರಿಗೆ ಎಷ್ಟು ಗೊತ್ತಲ್ವ? ಲೋ ಸಫಾರಿಗೆ ಒಬ್ರಿಗೇನೆ ಇರಬೇಕು 2300 ರೂಪಾಯಿ. ಏನಂತಂದ್ರೆ ಪ್ಲಾನ್ ಎಲ್ಲ ಮಾಡಿದ್ವಲ್ಲ ಸ್ನೇಹಿತರೆ. ಸೊ ಏನಾಗ್ತಿದೆ ಇವಾಗ ಬಜೆಟ್ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಸೊ ಈ ಬಜೆಟ್ನ ಓವರ್ಕಮ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಬೆಸ್ಟ್ ಬಜೆಟ್ ವರ್ಷಕ್ಕೆ ಒಂದೇ ಒಂದು ಸ್ಟೇ ಫುಡ್ಡು, ಅವೆರಡಲ್ಲಿ ಕಾಂಪ್ರಮೈಸ್ ಆಗ್ಬಿಟ್ರೆ ಅರ್ಧಕ್ಕೆ ಅರ್ಧ ದುಡ್ಡು. ನಿದ್ದೆ ಮಾಡಬೇಡ್ರಿ, ಉಪವಾಸ ಮಾಡಬಾರ್ದು. ಉಪವಾಸ ನೋಡಿದ್ರೆ ಅಣ್ಣಾಚಾರ ಹೆಂಗೆ ಉಪವಾಸ ಇಷ್ಟು ದಿವಸ ಇದ್ರು, ನಿದ್ದೆನೂ ಮಾಡಿಲ್ಲ. ಆ ಥರ ಇರ್ಬೇಕು ಬೈ. ನಾವೇನು ಸತ್ಯಾಗ್ರಹ ಮಾಡಕ್ ಹೋಗ್ತಿದೀವಿ ಹಂಗಂದ್ರೆ? ತಲೆ ಸ್ವಲ್ಪ ಬಿದ್ದೈತೀವಿ ಅಷ್ಟೇ. ಟ್ರೈಬ್ಸ್ ಹತ್ರ ಹೋಗಿ ಕಾಡಲ್ಲಿ ಎಲೆಗೆ ಮ್ಯಾಗಿ ಸಿಗುತ್ತೆ, ನೂಡಲ್ಸ್ ಸಿಗುತ್ತೆ. ಅಲ್ಲ ಬೈ ಶಾದಿ ಬರ್ಕೊಡ್ತಾರಲ್ಲ. ಏನ್ ಹೇಳಿ, ಬಟ್ ರಾಗಿದು ರಾಗಿ ಶಾಗೆ ಸಿಗುತ್ತೆ ಬೈ. ಯೋ ಮೈ ಗಾಡ್.
ಸ್ನೇಹಿತರೆ ಯಾರಾದರೂ ನಿಮ್ಗೆ ಯಾರಾದರೂ ಸ್ಪಾನ್ಸರ್ ಮಾಡೋದಿದ್ರೆ ದಯವಿಟ್ಟು ನನಗೆ ಡಿ ಎಮ್ ಮಾಡಿ ನಾನು ನಂಬರ್ ಹಾಕಿರ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಫೋನ್ ಮಾಡಿ ₹1 ಕಳಿಸ್ಬಿಡಿ ಆಮೇಲೆ ಹೇಳಿದ್ದೀನಿ ಇವಾಗಲೇ ನಾನು ಆ್ಯಕ್ಚುಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂದು ಇದು URL ಇದು ಹಾಕಿರ್ತೀನಿ ಯಾವಾಗಲೂ ₹1 ಕಳಿಸ್ಬಿಡಿ ದಯವಿಟ್ಟು ಬೇಜಾರಾಗುತ್ತೆ ಆಮೇಲೆ ಕಳಿಸಿದ್ರೆ ಏನು 10,000 5,000 ₹1 ಎಕ್ಸ್ಟ್ರಾ ಆಗ್ತಾರೆ ನಿಜವಾಗ್ಲೂ ನಿಮಗೆ ಜೆನ್ಯೂನ್ ಸ್ಪಾನ್ಸರ್ ಮಾಡಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ URL ಅಲ್ಲಿ ಹೋಗಿ ನೀವು ಸ್ಪಾನ್ಸರ್ ಮಾಡ್ಬೋದು ಏನು ಮಾಡೋದು ಗೊತ್ತಾಗ್ತದೆ ಆಗ್ತಾ ಇಲ್ಲ ಬೈಕ್ ಬಜೆಟ್ ಪ್ಲ್ಯಾನ್ ಏನೋ ಆಗೋಗಿದೆ ಬಟ್ ದುಡ್ಡು ಆಗ್ತಾಯಿಲ್ಲ ಬಜೆಟ್ ಔಟ್ ಆಫ್ 30 ಡೇಸ್ ನೋಡೋಣ ಏನಾಗುತ್ತೆ ಅಂತ ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತೀರಾ ನಮ್ಗೆ ಗೊತ್ತು ನೀವು ತುಂಬ ಒಳ್ಳೆಯವರು. ಸೊ ಫೈನಲಿ ಗಾಡಿ ಎಲ್ಲ ರೆಡಿಯಾಗಿದೆ ಅಂತ ಹೇಳಿದ್ರೆ ನೀವು ನೋಡಿರ್ತೀರ ಸೌಂಡು ಸೇಮ್ ಅದೇ ಥರನೇ ಸೌಂಡ್ ಇದೆ, ಸೌಂಡ್ ಏನು ಕಮ್ಮಿ ಆಗಿಲ್ಲ. ಏನು ಅಂತ ಗೊತ್ತಿಲ್ಲ, ಏನು ಮಾಡೋಣ ಹೇಳಿ. ನೀವೇ ನೋಡಿರ್ತೀರ ಈ ವ್ಲಾಗಲ್ಲಿ ಯಾವ ಥರ ಒಂದು ಸೌಂಡ್ ಬರ್ತಾಯಿದೆ ಅಂತೇಳಿ. ಅದೇನು ಇಶ್ಯೂ ಅಂತ ಅವರು ರೆಕ್ಟಿಫೈ ಮಾಡ್ತಾಯಿಲ್ಲ, ಮಾಡಿದ್ದೀನಿ ಅಂತ ಹೇಳ್ತಾರೆ, ಬಟ್ ಸ್ಯಾಟಿಸ್ಫೈ ಆಗ್ತಾಯಿಲ್ಲ ನನಗೂ. ಸೊ ಗಾಡಿಗೆ ಹೊಸ ಟೈರ್ ಹಾಕ್ಸಿ ರೈಸ್ ಟೈರ್ ಹಾಕ್ಸಿದ್ದೀನಿ, ಕಾಣಿಸ್ತಾ ಇಲ್ಲ ಇವಾಗ, ಇಲ್ಲಿ ತೋರಿಸ್ತೀನಿ. ಈ ನಾರ್ತ್ ಈಸ್ಟ್ಗೆ ಹೊಸ ರೈಸ್ ಟೈರ್ ಹಾಕ್ಸಿದ್ದೀನಿ, ಸಗಲಾಗಿದೆ. ನಾನು ಇವಾಗ ಓಡಿಸ್ದಂಗೆ ಒಳ್ಳೆ ಗ್ರಿಪ್ ಇದೆ ಅಂತ ಅನ್ನಿಸ್ತು. ಹಿಂದೆ ಕೂಡ ಚೆನ್ನಾಗಿದೆ. ಇದು ಟ್ರೈಲರ್, ಇದು ಆ್ಯಕ್ಚುಲಿ ನೋಡಿ ಟ್ರೈಲರು, ಟೂರರ್ ಅಲ್ಲ, ಟೂರರ್ ಇದು, ಸಾರಿ ಟ್ರೈಲರ್ ಅಲ್ಲ. ನೋಡಿ ಹೊಸ ಟೈರು, ಹೊಸ ಚೈನ್ಸ್ ಪಾಕೆಟು, 3,900 ಚೇಂಜು. ಇದು ಟೈರ್ ಬಂದ್ಬಿಟ್ಟು 6,500 ಏನೋ ಹೆಚ್ಚು ಕಮ್ಮಿ ಆಯಿತು. ಏನು ಹೇಳಿ, ಫುಲ್ಲು ಖರ್ಚು ಸರ್ವಿಸ್ಗೆ ಒಂದು ₹4,000 ಚಾರ್ಜ್ ಮಾಡಿದ್ದಾರೆ. ಈಗ ಜಸ್ಟ್ ಒಂದು ಚೇಂಜ್ ಪಾಕೆಟ್ ಹಾಕೋದಕ್ಕೆ ₹600 ಚಾರ್ಜ್ ಮಾಡಿದ್ದಾರೆ. ಏನು ಹೇಳಿ, ಶೋರೂಮಲ್ಲಿ ನಾನೇ ತಂದುಕೊಟ್ಟಿದ್ದು ಚೇಂಜ್ ಪಾಕೆಟ್ನ ಹಾಕ್ಕೊಡೋದಕ್ಕೆ ₹600 ಚಾರ್ಜ್ ಮಾಡಿದ್ದಾರೆ. ಶಾಕ್ ಆಗಿಬಿಟ್ಟೆ ನಾನು ಕೇಳಿ. ₹650 ಇರಲಿ. ಸೊ ಬಟ್ ನಾನು ಸ್ಯಾಟಿಸ್ಫೈ ಆಗಿಲ್ಲ. ಇಂಜಿನ್ ಸೌಂಡ್ ಇಶ್ಯೂಲಂತೂ ಇನ್ನೂ ಹಂಗೆ ಸೌಂಡ್ ಬರ್ತಾನೆ ಇದೆ. ನಾರ್ತ್ ಈಸ್ಟ್ಗೆ ಎಲ್ಲ ಪ್ರಿಪೇರ್ ಆಯಿತು, ಒಟ್ಟಿನಲ್ಲಿ ಗಾಡಿ ಅಂತೂ ರೆಡಿ ಇದೆ ಆ್ಯಸ್ ಆಫ್ ನೌ. ಸೊ ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ಹಂಗೆ ಓಡಿಸ್ಕೊಂಡು ಹೋಗೋದು ಅಷ್ಟೇ. ಏನು ಮಾಡೋಣ ಹೇಳಿ. ಸೊ ಗಾಡಿನೆಲ್ಲ ಕ್ಲೀನಾಗಿ ಕವರ್ ಹಾಕಿ ನಿಲ್ಲಿಸಿದ್ದೀನಿ. ಹೂವಿನ ಸ್ಟಾರ್ಟೇ ಮಾಡಿಲ್ಲ ಆ್ಯಕ್ಚುಲಿ. ನಾಳೆ ಸ್ಟಾರ್ಟ್ ಮಾಡ್ತೀನಿ ಒಂದ್ಸಲಿ. ಏನಕ್ಕೆ ಅಂತಂದರೆ ಬ್ಯಾಟ್ರಿ ಹೊಗೆ ಹಾಕ್ಸ್ಕೊಂಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂತೇಳಿ. ಸೊ ಆಲ್ ಸೆಟ್ ಫಾರ್ ನಾರ್ತ್ ಈಸ್ಟ್. ಸೊ ನಮ್ಮ ಬೈಕ್ಸ್ನ 20th ಶಿಫ್ಟ್ ಮಾಡ್ತೀವಿ ಬೆಂಗಳೂರಿಂದ ಟು ಗುವಾಹಟಿಗೆ, ಸೇಫ್ ಎಕ್ಸ್ಪ್ರೆಸ್ಸಲ್ಲಿ. ಸೊ ಮಾತಾಡಿದ್ದೀವಿ ಆಲ್ರೆಡಿ. ಅದಾದಮೇಲೆ ಅಲ್ಲಿಂದ ನಮ್ಮದು ಆ್ಯಕ್ಚುಲ್ ರೈಡ್ ಸ್ಟಾರ್ಟ್ ಆಗೋದು ಗುವಾಹಟಿಯಿಂದ ಮೋಸ್ಟ್ ಪ್ರಾಬಬ್ಲಿ 35 to 40 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಫಾರ್ ದ ಫಸ್ಟ್ ಟೈಮು ಈ ಥರ 40 ಡೇಸ್ ರೈಡ್ ಹೋಗ್ತಾ ಇರೋದು. 40 ಡೇಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಬಟ್ ಹಿಂದಿನ ಸಲ ಎಲ್ಲ ರೈಡ್ ಮಾಡಿದಾಗೆಲ್ಲ ಲಡಾಖ್ ಆಗಿರ್ಬೋದು, ಅಲ್ಲೆಲ್ಲ ಬೆಂಗಳೂರಿಂದನೇ ರೈಡ್ ಮಾಡ್ಕೊಂಡು ಹೋಗಿ 30 ಡೇಸ್ ಮಾಡಿದ್ವಿ. ಬಟ್ ಈ ಸತಿ ಗುವಾಹಟಿಯಿಂದ ನಾರ್ತ್ ಈಸ್ಟ್ ಏನು ಕವರ್ ಮಾಡ್ತಾಯಿದ್ದೀವೋ 7 ಸ್ಟೇಟ್ಸು, ಸೊ ಅದು 30 ಡೇಸ್ ಮಾಡ್ತಾಯಿದ್ದೀವಲ್ಲ, ಒಂದು ಫುಲ್ ಎಕ್ಸೈಟ್ಮೆಂಟ್ ಇದೆ. ಬಟ್ ಎಕ್ಸ್ಪೆನ್ಸಸ್ಸು ಅದೇ ಥರನೇ ಜಾಸ್ತಿ ಆಗ್ತಾಯಿದೆ. ಸೊ ಡೀಟೇಲಾಗಿ ಹೇಳ್ತೀನಿ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದೊಂದು ಕೂಡ ವ್ಲಾಗ್ ಹಾಕ್ತೀನಿ, ಎಷ್ಟು ಖರ್ಚು ಮಾಡಿದ್ದೀನಿ ಇವಾಗ, ಆ್ಯಸ್ ಆಫ್ ನೋ ಎಷ್ಟು ಖರ್ಚು ಮಾಡಿದ್ದೀನಿ ಅಂತೇಳಿ ಗಾಡಿ ಮೇಲೆ ಆಗಿರ್ಬೋದು. ಇವಾಗ ಇನ್ನೂ ನಾನು ಗೇರ್ಸ್ ಎಲ್ಲ ತೊಗೊಂಡಿಲ್ಲ, ತೈಚಿ ಬರೀ ಪ್ಯಾಂಟ್ ತೊಗೊಂಡಿದ್ದೀನಿ. ಜಾಕೆಟ್ ತೊಗೊಬೇಕು, ಜಾಕೆಟೇನೆ 33,000 ಇದೆ. ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಎಕ್ಸ್ಪೆನ್ಸಸ್ ಅಂತೂ ತುಂಬ ಇದೆ. ಸೊ ಅದೇ ಇವತ್ತು ಡಿಸ್ಕಸ್ ಮಾಡ್ತಾಯಿದ್ವಿ. ಬಟ್ ಹೆವಿ ಕ್ರಾಸ್ ಆಗ್ತಾಯಿದೆ, ನಮ್ಮ ಬಜೆಟ್ಗಿಂತ ಓವರ್ ಬಜೆಟ್ ಆಗ್ತಾಯಿದೆ. ಇಲ್ಲಿ ನೋಡೋಣ ಏನಾಗುತ್ತೆ ಅಂಥೇಳಿ, ದೇವ್ರ ಮೇಲೆ ಭಾರ ಅಷ್ಟೇ. ಸೊ ಪ್ಲ್ಯಾನ್ ಅಂತೂ ಮಾಡಿದ್ದೀವಿ, ಹೋಗಬೇಕು. ಏನು ಹೇಳಿ. ಬಟ್ ಏನು ಬೇಜಾರು ಅಂತೇಳಿದರೆ, ಯಾಕೆ KTM ಅವ್ರು ಈ ಥರ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಬನಶಂಕರಿ KTM ಅವರು ವೈ ಇಂಜಿನ್ ಸೌಂಡು ನೀವು ಕೇಳಿಸ್ಕೊಂಡಿರ್ತೀರ. ನಾನೊಂದು ಕ್ಲಿಪ್ ಹಾಕಿದ್ದೀನಿ, ಒಂದು 11 ಸೆಕೆಂಡ್ಸ್ ಕ್ಲಿಪ್ ಹಾಕಿದ್ದೀನಿ. ಕೇಳಿಲ್ಲ ಅಂದರೆ ಹೋಗಿ ಕೇಳಿಸ್ಕೊಂಬನ್ನಿ, ಕೇಳಿ ನೀವು ಕೂಡ ಹೇಳಿ ಏನಾದರೂ ಸಜೆಷನ್ ಇದ್ದರೆ ಅದ್ರ ಬಗ್ಗೆ. ನನಗೂ ಅರ್ಥ ಆಗ್ತಾಯಿಲ್ಲ, ಶೋರೂಮ್ ಅವರು ಅರ್ಥ ಮಾಡ್ಕೋತಾ ಇಲ್ಲ, ಸರ್ವಿಸ್ ಸೆಂಟ್ರ್ ಅವರು ಅರ್ಥ ಮಾಡ್ಕೋತಾ ಇಲ್ಲ. ಸುಮ್ಮನೆ ಒಳ್ಳೆ ಬೈಕ್ಸು ಅಂತ ಹೇಳ್ಬಿಟ್ಟು ನಾವು ತೊಗೊಳೋದು. ಬಟ್ ಬೈಕು ಚೆನ್ನಾಗೇ ಇದೆ, ಬೈಕ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದ್ರ ತಕ್ಕಂತೆ ಸರ್ವಿಸ್ ಕೊಡ್ತಾಯಿಲ್ಲ, ಅದು ಸಖತ್ ಬೇಜಾರಾಗ್ತಾ ಇರೋದು. ಸೊ ಇದೊಂದೇ ಬೈಕ್ ಅಂತಲ್ಲ, ತುಂಬ ಬ್ರ್ಯಾಂಡ್ಗಳು ಅದೇ ಥರನೇ ಆಗ್ತಾ ಇರೋದು. ಒಳ್ಳೊಳ್ಳೆ ಬೈಕ್ಸ್ ಬರ್ತಾಯಿದೆ, ಒಳ್ಳೆ ಸೇಲ್ಸು ಕೂಡ ಆಗ್ತಾಯಿದೆ ಅವ್ರಿಗೆ. ಎಂಡ್ ಆಫ್ ದ ಡೇ ಸರ್ವೀಸು ಸರಿ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಿಮಗೂ ಎಲ್ಲರಿಗೂ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ, ಬಟ್ ನನಗೆ ತುಂಬ ಏನಂತ ಹೇಳಿದ್ರೆ ಖುಷಿಯಾಗಿದ್ದು, ತುಂಬ ಜನ ಸಜೆಸ್ಟ್ ಮಾಡಿದ್ರೆ ಇಲ್ಲಿ ಬಿಡಿ ಅಲ್ಲಿ ಬಿಡಿ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ನಾನು ಬಿಟ್ಟರೆ ಅವ್ರು ಜಾಸ್ತಿ ದಿನ ಟೈಮ್ ತೊಗೋತಾರೆ. ಬಟ್ ಅದಾದಮೇಲೆ ಬಂದು ನಾನು ಕೂಡ ಚೆಕ್ ಮಾಡೋದಕ್ಕೆ ಇರೋದಿಲ್ಲ. ಆಮೇಲೆ ಬಿಚ್ಚೋದು ಇನ್ನೊಂದೇನೋ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಆ್ಯಸ್ ಆಫ್ ನಾವು ಹಿಂಗೆ ಓಡಿಸ್ತಾ ಇದ್ದೀನಿ.
ಸೇಲ್ಸ್ ಹೆಡ್ ಏನಿದ್ದಾರೆ, ಸರ್ವಿಸ್ ಹೆಡ್ ಏನಿದ್ದಾರೆ, ಅವರು ಕೂಡ ಹೇಳಿದರು ಓಡ್ ಬನ್ನಿ ಅಂತ ಒಂದು ಮಾತಾಡಿದ್ವಿ. ಅದಾದಮೇಲೆ ಬಂದ ಮೇಲೆ ಬಿಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಹೋಗಿ ಬಂದಮೇಲೆ ನೋಡೋಣ. ಸೊ ಆ್ಯಸ್ ಆಫ್ ನೋ ಓಕೆ ಫೈನ್, ನೋ ಇಶ್ಯೂಸ್. ಬಟ್ ನಾನು ಊನಿಲಿ ಹೋಗ್ತಾಯಿಲ್ಲ ಅಂತ ಒಂದೇ ಒಂದು ಬೇಜಾರು. ಇದನ್ನು ಕಂಪ್ಲೀಟಾಗಿ ಟ್ರಯಲ್ಸ್ಗೆ ಅಂತಲೇ ಗಾಡಿ ಇವಾಗ ಆಗಿದೆ. ಟೂರಿಂಗ್ಗೆ ನನ್ನ ದೊಡ್ಡ ಊನಿ ಸೆಕೆಂಡ್ ಊನಿನ ತೊಗೊಂಡೋಗೋಣ ಅಂತ ಗೊತ್ತಲ್ಲ. ಇಲ್ಲಿ ಎರಡೂ ಬೈಕ್, ಎರಡೂ ಬೇರೆ ಬೇರೆ ಬ್ರ್ಯಾಂಡ್, ಎರಡೂ ಬೇರೆ ಬೇರೆ ಸ್ಪೆಕ್ಸು. ಬಟ್ ಎಂಡ್ ಆಫ್ ದ ಡೇ ಕಂಫರ್ಟ್ ಅಂತ ಬಂದಾಗ ಆಬ್ವಿಯಸ್ಲಿ ಇದೇನೆ, ಸ್ಪೀಡು ಅಂತ ಬಂದಾಗ ಆಬ್ವಿಯಸ್ಲಿ KTM. ಬಟ್ ಒಂದು ಸರ್ವಿಸ್ ಒಂದು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕು, ಅದು ಇಂಪಾರ್ಟೆಂಟ್. ಸೇಲ್ಸ್ ಆಗ್ತಾಯಿದೆ, ಒಳ್ಳೆ ಸೇಲ್ಸೇ ಆಗ್ತಾಯಿದೆ. ಎಲ್ಲ ಬ್ರ್ಯಾಂಡ್ ಬೈಕ್ಸು ಒಳ್ಳೆ ಸೇಲ್ಸ್ ಆಗ್ತಾಯಿದೆ. ನಮ್ಮ ಮೋಟೋ ವ್ಲಾಗಿಂಗು, ಬೈಕಿಂಗ್ ಕಮ್ಯುನಿಟಿ ಅಂತ ಏನಿದೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ. ಬಟ್ ಎಂಡ್ ಆಫ್ ದ ಡೇ ನಾನು ಒಂದು ಟೈಮಲ್ಲಿ ಕವಾಸಕಿ ವರ್ಸಸ್ 300 ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ 6 lakhs ಎಂಡ್ ಆಫ್ ದ ಡೇ ಅದು ಕೂಡ ಹೇಗಿದೆ ಸರ್ವಿಸ್ ಏನು ಅಂತ ಗೊತ್ತಿಲ್ಲ. ನಿಮಗೆಲ್ಲರೂ ಗೊತ್ತಿರ್ಬೋದು, KTM 790 ಫ್ಲಾಪ್ ಇಲ್ಲಿ ಇಂಡಿಯಾದಲ್ಲಿ ಫ್ಲಾಪ್ ಆಯಿತು. ಏನಕ್ಕೆ ಅಂತಂದರೆ ಎಂಡ್ ಆಫ್ ದ ಡೇ ಕರೆಕ್ಟ್ ಸರ್ವಿಸ್ ಇಲ್ಲ, ಸೇಲ್ಸು ಆಗಿಲ್ಲ. ಅದು ಗಾಡಿ ಅದು ಬೇರೆ ವಿಷಯ. ಸೇಲ್ಸ್ ಆದ್ರೂ ಸರ್ವಿಸ್ ಕರೆಕ್ಟಾಗಿ ಕೊಡಲಿಲ್ಲ ಅವರಿಗೆ. ಇಲ್ಲಿ ತೊಂದರೆ ಇಲ್ಲ, ಅದು ಬೇಡದಿರೋ ವಿಷಯ ನಮಗೆ. ಸೊ ಈ ಥರ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ರೆಡಿ ಆಗಿದೆ, ನಾರ್ತ್ ಈಸ್ಟ್ಗೆ ಪ್ರಿಪೇರ್ ಆಗಿದ್ದೀನಿ. ಇಲ್ಲಿ ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಸೊ ನೆಕ್ಸ್ಟ್ ವ್ಲಾಗು ನಾಳೆ ಬೆಳಿಗ್ಗೆ ಸಾಂಗ್ಲಿಗೆ ಹೋಗಬೇಕು. ಆಲ್ರೆಡಿ 12 ಗಂಟೆ ಆಗಿದೆ, ಲೇಟ್ ಆಗಿದೆ. ಇರಲಿ, ಬಾಯ್, ಶುಭ ದಿನ.